ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಆ್ಯಂಡ್ ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ಅಂತ ಹೇಳಿದ್ರೆ ನನ್ನ ಫ್ರೆಂಡಿಗೆ ನಾನು ಮೀಟ್ ಮಾಡಿ ಹೋಗ್ತಿದ್ದೀನಿ. ಆ್ಯಂಡ್ ಇವತ್ತಿನ ಪ್ಲ್ಯಾನ್ ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಬಿಕಾಸ್ ನೈಟ್ ಪ್ಲ್ಯಾನ್ ಮಾಡಿದ್ದು ನಾವು ಇವತ್ತು ಮೀಟ್ ಆಗುವಂತೆ. ಸೊ ಆಗಿ ಇವತ್ತು ಹೋಗ್ತಿದ್ದೀನಿ. ಬಟ್ ಈ ಪ್ಲ್ಯಾನ್ ನಮ್ಮದು 2 ವರ್ಷದಿಂದ ಕೂಡ ನಡೀತಾ ಉಂಟು. ಡೇ ಔಟ್ ಮಾಡುವ, ಹೊರಗಡೆ ಹೋಗೋದಕ್ಕೆ. ಇಷ್ಟಾದ ನಾನು ಕೂಡ ಎಲ್ಲಿಗೂ ಹೋಗಲಿಲ್ಲ. ಆ್ಯಂಡ್ ಮೊನ್ನೆ 24th ಪ್ಲ್ಯಾನ್ ಇತ್ತು ಹೋಗುವ ಅಂತಿದ್ದೆ, ಬಟ್ ಹೋಗಲಿಲ್ಲ. ಆ್ಯಂಡ್ ಫೈನಲಿ ಪುಣ್ಯಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೇನೆ, ಮೀಟ್ ಮಾಡ್ತಾ ಇದ್ದೇನೆ ನನ್ನ ಫ್ರೆಂಡನ್ನು. ಸೊ ಲೆಟ್ಸ್ ಸಿ ಹೇಗೆ ಹೋಗ್ತದೆ ಇವತ್ತಿನ ದಿನ ಅಂತ. ನನ್ನ ಫೈನಲ್ ಔಟ್ಫಿಟ್ ಮಳೆ ಕೂಡ ಬರ್ತಾ ಉಂಟು. ಆ್ಯಂಡ್ ನನಗೆ ಹೋಗಲಿಕ್ಕೂ ಲೇಟ್ ಆಗಿದೆ, ನಾನು ಅಲ್ಲಿ ಹೋಗಬೇಕಾಗ್ತದೆ. ಫೈನಲಿ ಗೈಸ್ ಬಂದಿದ್ದೀನಿ ಪ್ಲೇಸಿಗೆ. ಈ ಪ್ಲೇಸಿಗೆ ನಾವು ಆಫ್ಟರ್ 1 month ಆದಮೇಲೆ ಬರ್ತಿರೋದು. ಬಿಕಾಸ್ ಲಾಸ್ಟ್ ಮಂತ್ 29ಗೆ ನಾನು ಇಲ್ಲಿಂದ ವೆಕೆಟ್ ಆದದ್ದು. ಬಟ್ ನನ್ನ ಫ್ರೆಂಡ್ ಅವಳು ನಾಳೆ ವೆಕೆಟ್ ಆಗ್ತಾಳೆ. August 20ಗೆ ಬರ್ಡೇ ಇತ್ತು. ಅನ್ಫಾರ್ಚುನೇಟ್ಲಿ ಸೆಲೆಬ್ರೇಟ್ ಮಾಡಲಿಲ್ಲ. ಅಂದರೆ ಅವಳು ಇಂಟರ್ನ್ಶಿಪ್ ಮಾಡ್ತಾ ಇದ್ಲು, ಮತ್ತು ಅವಳಿಗೆ ವೈವ ಕೂಡ ಇತ್ತು ಮೊನ್ನೆ. ಹಾಗಾಗಿ ಅವಳು ಹಾಸ್ಟೆಲಿಗೆ ಬಂದದೀಗ. ಸೊ ನಾನು ಸ್ವಲ್ಪ ಸಣ್ಣ ಸರ್ಪ್ರೈಸ್ ಉಂಟು, ಕಪ್ ಕೇಕ್ ಕಟ್ ಮಾಡುವ ಅಂತ. ಬಟ್ ಅದು ಗೊತ್ತಿರಲ್ಲ ಎಲ್ಲಿ ಹೇಗೆ ಆಗ್ತದಂತ. ಬಟ್ ಅವಳನ್ನು ಮೀಟ್ ಆಗ್ಲಿಕ್ಕೆ ಹೋಗುವ. ಈಗ ನಾನು ಹಾಸ್ಟೆಲಿಗೆ ಒಪ್ಪಿದ್ದೀನಿ ಸದ್ಯಕ್ಕೆ. ನಾನು ಹೊರಗಡೆ ವೇಟ್ ಮಾಡ್ತೀನಿ, ಅವಳು ಬರ್ತಾಳೆ. ಹೊರಗಡೆ ಬಂದ ತಕ್ಷಣ ಹೇಳ್ತಾಳೆ ಏ ನಾಯಿ, ಇಲ್ಲಾಂದ್ರೆ ರುಕ್ಸಾ ಅಂತ. ಏನಂತ ಹೇಳಿದ್ರೆ ಅವಳಿಲ್ಲ, ಹಾಸ್ಟೆಲ್ ಇಲ್ಲ ಸದ್ಯಕ್ಕೆ, ಯೂನಿವರ್ಸಿಟಿಗೆ ಹೋಗಿದ್ದಾಳೆ ನಾಯಿ. ಈಗ ನಾನು ಯೂನಿವರ್ಸಿಟಿಗೆಲ್ಲ ನಾನು GTಗೆ ಹೋಗ್ತೀನಿ, GTಗೆ ಬರ್ತಾಳಂತೆ ಅವಳು. ಎಂತ ಅವಸ್ಥೆ. ನಾನು ವಾಪಸ್ 1 month ನಂತರ ಇಲ್ಲಿಂದ ನಡೆದುಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ದಿಸ್ ಈಸ್ ಮೈ ಪ್ಲೇಸ್. ನಾನು GTಗೆ ತಲುಪ್ತಾ ಇದ್ದೀನಿ. ಅವಳು ಬರ್ತಾಳಂತ ಹೇಳಿದ್ದಾಳೆ. ನೋಡು, ಅವಳು ತಲುಪ್ತಿದ್ದಾಳೆ. ರಿಯಾಕ್ಷನ್ ಒಂದು ಕ್ಯಾಪ್ಚರ್ ಮಾಡುವ, ಎಂತ ಹೇಳ್ತಾಳೆ ನನಗೆ ಅಂತ ಫಸ್ಟ್. ನಾಯಿ ಫೈನಲಿ ನನ್ನ ಫ್ರೆಂಡ್ ಇಲ್ಲಿ ಇದ್ದಾರೆ. ಮುಖ ತೋರಿಸು. ಸೊ ಶಿ ಈಸ್ ರಮ್ಯಾ, ಮೈ ಹೆಂಡತಿ. ಆ್ಯಂಡ್ ದಿಸ್ ಈಸ್ GT ಗೈಸ್. GT ಯಾಕೆ ಹೇಳ್ತಾರೆ ಅಂತ ಹೇಳಿದರೆ ಗರ್ಲ್ಸ್ ಟೌನು. ಬಿಕಾಸ್ ಇಲ್ಲಿ ಗರ್ಲ್ಸ್ ಹಾಸ್ಟೆಲ್ ಇದೆ ಮತ್ತು ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಇದೆ. ಸೊ ಹಾಗಾಗಿ ಈ ಪ್ಲೇಸನ್ನು GT ಅಂತ ಹೇಳ್ತಾರೆ. ಆ್ಯಂಡ್ ಈ ಪ್ಲೇಸಿಂದ ತುಂಬ ಮೆಮರೀಸ್ ತುಂಬ ಇದೆ, ಅನ್ಲಿಮಿಟೆಡ್ ಮೆಮರೀಸ್ ಇದೆ ನಮಗೆ. ಓಕೆ, ನಾವು ತುಂಬ ವಿಡಿಯೋಸ್ ಎಲ್ಲ ಮಾಡಿದ್ದೇವೆ, ಬಟ್ ಅದು ಯಾವತ್ತೂ ಅಪ್ಲೋಡ್ ಮಾಡಲಿಲ್ಲ. ಬಾಬಾ ಇವಳನ್ನು ಅಫಿಷಿಯಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ಆಲ್ ದಿ ಸಬ್ಸ್ಕ್ರೈಬರ್ಸ್. ಪ್ಲೀಸ್ ಹೇಳು. ಅವಳು ತುಂಬ ಶಾಯ್ ಇದ್ದ. ಸದ್ಯಕ್ಕೆ ನಿನ್ನೆ ವೈವ ಆಯಿತು, ಇವಾಗ ನೋಡಿದ್ರೆ ಅನ್ಎಂಪ್ಲಾಯ್. ನಾನು 1 month ಇಂದ ಅನ್ಎಂಪ್ಲಾಯ್ ಇದ್ದೀನಿ. ಇವಳು ಇನ್ನು ಸ್ಟಾರ್ಟ್ ಆಗಿದೆ, ಬಿಕಾಸ್ ಅವಳು ಇಂಟರ್ನ್ಶಿಪ್ ಮುಗಿಸಿದಾಳೆ. ಅಷ್ಟೇ ವೈವ ಆಯಿತು, ಇನ್ನು ನೋಡಬೇಕು, ಗೊತ್ತಿಲ್ಲ. ಸೊ ಗೈಸ್, ಲೆಟ್ಸ್ ಸಿ ಇವತ್ತಿನ ಡೇ ಹೇಗೆ ಹೋಗ್ತದೆ. ನಮಗೆ ಜಸ್ಟ್ ನಾವು ಟೈಮ್ ಸ್ಪೆಂಡ್ ಮಾಡೋದು ಒಂದು ದೊಡ್ಡ ವಿಷಯ ನಮಗೆ. ಬಿಕಾಸ್ ಅದೇ ಒಂದು ದೊಡ್ಡ ವಿಷಯ, ಒಂದು ದೊಡ್ಡ ಮೂಮೆಂಟ್ ನಮಗೆ. Thank you. ಗೈಸ್, ನಾವು ಬೊಂಡಾ ಫ್ಯಾಕ್ಟ್ರಿಗೆ ಹೋಗ್ಬೇಕಂತ ಇದ್ವಿ, ಬಟ್ ಬಸ್ ತುಂಬ ಲೇಟ್ ಇದೆ. ತುಂಬ ವೇಟ್ ಮಾಡಬೇಕು ನಾವೀಗ. ಫೈನಲಿ 1 ಗಂಟೆ ವೇಟ್ ಮಾಡಿದ ನಂತರ ಬಸ್ ಬಂತು ನಮಗೆ. It's all right.
ಕಾಮಿಡಿ ವಿಷಯ ಎಂತ ಅಂತ ಹೇಳಿದ್ರೆ, ಬಸ್ಸಿನಲ್ಲಿ ಡ್ರೈವರ್ ಹೇಳಿದ್ರು ಇದು ಲಾಸ್ಟ್ ಸ್ಟಾಪ್ ಅಂತ ಹೇಳಿ. ಆದ್ರೂ ನಾವು ಅದರಲ್ಲಿ ಕುತ್ಕೊಂಡೇ ಇದ್ವಿ. ಮತ್ತೆ ಅವರು ಬೈದ್ರು ನಮ್ಗೆ. ನಿಮ್ಗೆ ಹೇಳಿದ ಅರ್ಥ ಆಗ್ಲಿಲ್ವಾ? ಕೇಳಿಸಿಲ್ವಾ ಕಿವಿಗೆ? ಅಲ್ಲದ್ರಲ್ಲಿ ಬಿದ್ರೆ ಬಸ್ಸಂತ ಈ ನೀರಲ್ಲಿ. ಪೋಸ್ಟ್ ನೋಡಿ ನೀರಿದ್ದು. ಓ ಮೈ ಗಾಡ್. And the nature was so ನಮ್ಮದು ಫೋಟೋ ಶೂಟ್ ಇಲ್ಲಿ ನಡೀತು. ಮತ್ತೆ ಅಲ್ಲಿ ನಾವು ಸ್ವಲ್ಪ ಮುಂದೆ ಹೋಗಿ ತೆಗೆಯುವ ಪ್ಲಾನ್ ಅಲ್ಲಿ ಇದ್ದೇವೆ. ಫೈನಲಿ ನಾವು ಹೊಂಡಾ ಫ್ಯಾಕ್ಟ್ರಿಗೆ ಹೋಗ್ತಿದ್ದೇವೆ. ಯು ಕಾಂಟ್ ಬಿಲೀವ್ ಗೈಸ್, ನಾವು 2 years ಬಿಟ್ಟು ಹೋಗ್ತಿರೋದು. ಪ್ಲಾನ್ ಮಾಡಿ 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 ಫೈನಲಿ ಇವತ್ತು ಹೋಗ್ತಾ ಇದ್ದೇವೆ. ಈ ಡೇ ಬರ್ಬೇಕಿತ್ತು, ಅದು ಕೂಡ ನಾವು ಅನ್ಪ್ಲಾನ್ ನೈಟ್ ಪ್ಲಾನ್ ಮಾಡಿ ಇವತ್ತು ಹೋಗ್ತಿರೋದು. ನಮ್ದು ಇಬ್ಬರದ್ದು ಕಥೆ ಹೇಳಲಿಕ್ಕೆ ಇದ್ರೆ ಅಂತಲ್ಲ, ತುಂಬಾ ಉಂಟು ಕಥೆ. ನನ್ಗೆ ರಜೆ ಇರ್ತಿದ್ರೆ ಇವಳು ಮನೆ ಕೊಡುದು, ಅಲ್ಲ ನನ್ಗೆ ರಜೆ ಇರ್ತಿದ್ರೆ ನಾನು ನನ್ನ ಮನೆ ಕೊಡುದು, ಅವಳಿಗೆ ರಜೆ ಇರ್ತಿದ್ರೆ ಅವಳ ಮನೆಗೆ ಹೋಗ್ತಿದ್ರು. ಹಾಗೆ ನಮ್ಗೆ ಯಾವತ್ತೂ ಕೂಡ ಟೈಮ್ ಸಿಗ್ತಿಲ್ಲ ಎಲ್ಲಿಗೆ ಹೋಗ್ಲಿಕ್ಕೂ. ಹಾಸ್ಟೆಲ್ 2 years ಇದ್ದು ನಾವು ಎಲ್ಲಿಗೆ ಹೋಗ್ಬೋದು. ಮತ್ತೆ ಫಸ್ಟ್ ಟೈಮ್ ನಾವಿಬ್ರು ಹೋಗ್ತಾ ಇದ್ದೇವೆ. ಸೊ ನಾವೀಗ ಫೋಟೋ ಶೂಟ್ ಮಾಡ್ತಾ ಇದ್ದೇವೆ. ಮತ್ತೆ ಇದು ಲಾಸ್ಟ್ ಫೋಟೋ ಶೂಟ್ ಅವ್ರು ಮತ್ತೆ ಯಾವಾಗ ತೆಗಿತೇವೆ ಗೊತ್ತಿಲ್ಲ. ಈಗ ನಾವು ಫೋಟೋಸ್ ತೆಗಿದ್ದೇವೆ ಕೆಲವು. ಈಗ ಸ್ವಲ್ಪ ಗಾಡಿಗಳೆಲ್ಲ ಆಚೆ ಈಚೆ ಓಡ್ತಾ ಉಂಟು. ಅದು ಸ್ವಲ್ಪ ರೋಡ್ ಖಾಲಿ ಆದ ಮೇಲೆ ನೋಡಿ ನಾವು ಫೋಟೋ ತೆಗಿತೇವೆ. ಇನ್ನಲ್ಲಿ ನಾವು ಫೋಟೋಸ್ ಎಲ್ಲ ತೆಗೆದು ಈಗ ನಡೀತಾ ಇದ್ದೇವೆ ವಾಪಸ್. ಕಾಮಿಡಿ ಅಂತ ಗೊತ್ತುಂಟು, ಅಲ್ಲಿ ಗಾಡಿ ಬರುವ ಮುಂಚೆ ನಮ್ದು ಸೆಕೆಂಡ್ ಇಟ್ಟು ಆ ಸೆಕೆಂಡ್ ಒಳಗಡೆ ಪೋಸ್ ಕೊಟ್ಟು ಬರುದೇ. ಬಟ್ ಅದು ಪೋಸ್ ಏನೋ ಆಗಿದೆ, ಬಿಕಾಸ್ ಸೆಕೆಂಡ್ ಒಳಗಡೆ ತೆಗಿಬೇಕಲ್ಲ. ನಮ್ಮದು ನಾವು ಯಾವಾಗ ಹಾಸ್ಟೆಲ್ಗೆ ಬಂದಿದ್ವಿ ಆವಾಗದಿಂದ ನಮ್ದು ಎಂತ ಅಂತ ಹೇಳಿದ್ರೆ, ಓಕೆ ನೆಕ್ಸ್ಟ್ ಸಂಡೇ ಹೋಗುದು 23 ನವೆಂಬರ್ 25 ಬಂದಿದ್ದೀವಿ ಫೈನಲ್. ಅದು ಲಾಸ್ಟ್ ಡೇ. ನಾನು ನಾಳೆ ಊರಿಗೆ ಹೋಗೋದು. ಅಂದ್ರೆ ನಮ್ದು ಹೇಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ಓಕೆ ಈ ಸಂಡೇ ಹೋಗುವ, ಈ ಸ್ಯಾಟರ್ಡೆ ಹೋಗುವ, ಬಟ್ ಹೋಗ್ತಿರ್ಲಿಲ್ಲ. ಏನಂತ ಹೇಳಿದ್ರೆ ಎಮರ್ಜೆನ್ಸಿ ಮನೆ ಕೂಡ ನೆನಪಾಗ್ತಿತ್ತು. ಲೀವ್ ಸಿಕ್ಕಿತ್ತ ಮನೆ ಕೊಡುದು. ನಾನು ಮನೆಗೆ ಹೋದ್ರೆ ನಾನಂತೂ ಓಡ್ತಿದ್ದೆ ಮನೆಗೆ. ಈಗಂತೂ ಓಡ್ತಿಲ್ಲ, ನಾನು ಅಷ್ಟು ಹೋಗ್ತಿಲ್ಲ. ಈ ನಾಯಿ ಜಾಸ್ತಿ ಹೋಗ್ತಿತ್ತು ಮನೆಗೆ, ಹಾಗಾಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಮತ್ತೆ ಸೆಕೆಂಡ್ ಇಯರ್ಗೆ ಬಂದ್ಮೇಲೆ ಅದು ಫುಲ್ ಬಿಸಿ, ಅದು ಇದು 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 ಅಂತ ಹೇಳ್ಕೊಂಡು. ಸೊ ನಮ್ಗೆ ಹೋಗ್ಲಿಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಅದು ಹೇಳುದು ಮಾತ್ರ ಲೈಕ್ ಎಂತ ಆಗ್ತದೆ ಅಂತ ಹೇಳಿದ್ರೆ, ಇಬ್ರು ಒಟ್ಟಿಗೆ ಪ್ಲಾನ್ ಮಾಡಿರ್ತೇವೆ, ಬಟ್ ಇನ್ನೊಬ್ರಿಗೆ ಅದು ಏನೋ ಬೇರೆ ಕೆಲಸಕ್ಕಿರ್ತದೆ, ಅವ್ರದ್ದು ಬೇರೆ ಏನೋ ಪ್ಲಾನ್ ಇರ್ತದೆ. ಸೊ ಹಾಗಾಗಿ ನಾವು ಫೈನಲಿ ಆಗಿದೆ ಇವತ್ತು. ನಾವು ಈ ಬ್ರಿಡ್ಜ್ ಕ್ರಾಸ್ ಮಾಡ್ಲಿಕ್ಕೆ ಕರೆಕ್ಟ್ ಅರ್ಧ ಗಂಟೆ ತಗೊಂಡಿದ್ದಾರೆ. ಮಿಡ್ಲಿಂದ ಬರ್ಲಿಕ್ಕೆ, ಫೋಟೋಸ್ ತೆಗಿಲಿಕ್ಕೆ, ಅದು ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ. ಸೊ ಫೈನಲಿ ನಮಗೆ ಬೊಂಡ ಫ್ಯಾಕ್ಟ್ರಿ ಕಾಣ್ತಾ ಇದೆ. ಫೈನಲಿ ನಾವು ಬೊಂಡ ಫ್ಯಾಕ್ಟ್ರಿಗೆ ಬಂದಿದ್ದೇವೆ. ಫೈನಲಿ